ಸುಖಾಗಮನವನ್ನು ಬಯಸುವ ಸಂಜನಾ ಈ ಸ್ಟೋರಿ ಏನಿದೆ ಅಂತ ನೋಡಿಬಿಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಖಾಗಮನವನ್ನು ಬಯಸುವ ಸಂಜನಾ ಈ ಸ್ಟೋರಿ ಏನಂತ ನಾವೆಲ್ಲರೂ ಈಗ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮಾತಾಡ್ತಾಳ. ಬನ್ನಿ ಈ ಸ್ಟೋರಿ ನೋಡ್ಕೊಂಬಂದ್ಬಿಡೋಣ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಶೈಲಿಯ ರೊಮ್ಯಾಂಟಿಕ್ ಡ್ರಾಮಾ ತಮ್ಮ ಸುಖಾಗಮನ ಬಯಸುವ ಸಿನಿಮಾಗೆ ನಟಿ ಸಂಜನಾ ಆನಂದ್ ಅವರು ನಾಯಕಿಯಾಗಿದ್ದಾರೆ. ಈ ಸಿನಿಮಾದ ನಿರ್ದೇಶಕರು ರಾಮೇನಹಳ್ಳಿ ಜಗನ್ನಾಥ್ ಅವರು ಆಕ್ಷನ್ ಕಟ್ ಹೇಳ್ತಿರುವ ತಮ್ಮ ಸುಖಾಗಮನ ಬಯಸುವ ಸಿನಿಮಾದಲ್ಲಿ ನಟಿ ಸಂಜನಾ ಆನಂದ್ ಅವರು ಗಣೇಶ್ಗೆ ನಾಯಕಿಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಜೋಡಿ ಆಗ್ತಿರುವ ಈ ಫ್ರೆಶ್ ಕಾಂಬಿನೇಷನ್ಗೆ ಹೊಸ ನಿರೀಕ್ಷೆ ಇದೆ, ತುಂಬ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಕನ್ನಡದ ಬೇಡಿಕೆಯ ನಟಿಯರ ಸಾಲಿನಲ್ಲಿ ಸಂಜನಾ ಆನಂದ್ ಅವರು ಮುಂಚೂಣಿಯಲ್ಲಿದ್ದಾರೆ. ಸಂಜನಾ ಅವರು ಹಲವು ಸ್ವಭಾಷಾ ಪರಭಾಷಾ ನಟಿಯರನ್ನ ಹಿಂದಿಕ್ಕಿ ಈಗ ಅವರ ಪಾತ್ರಗಳನ್ನ ಗಿಟ್ಟಿಸ್ಕೊಳ್ತಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ಭಾವನೆ ಮತ್ತು ಸಂಬಂಧಗಳಿಗೆ ಒತ್ತು ನೀಡುವ ಕಥೆಯನ್ನೇ ಆಯ್ಕೆ ಮಾಡಿಕೊಳ್ಳುವ ನಿರ್ದೇಶಕ ರಾಮೇನಹಳ್ಳಿ ಜಗನ್ನಾಥ್ ಅವರು ಈ ಬಾರಿ ಗಣೇಶ್ ನಟನಾ ಶೈಲಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಥೆಯನ್ನ ಮಾಡಿದರೆ. ಇದರ ನಾಯಕಿ ಆಯ್ಕೆಯಲ್ಲೂ ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿರುವ ಅವರು ಇದು ಕೌಟುಂಬಿಕ ಕಥಾ ಹಂದರವಾಗಿದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಮೊದಲ ಹಂತದ ಚಿತ್ರೀಕರಣ ಪೂರ್ಣಗೊಂಡಿದೆ. ಈ ಸಿನಿಮಾದಲ್ಲಿ ನಾಯಕನಿಗೆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟೇ ಸ್ಪೇಸು ನಾಯಕಿಯ ಪಾತ್ರಕ್ಕೂ ಇದೆ ಅಂತ ಹೇಳ್ತಿದ್ದಾರೆ. ನಾಯಕಿಯ ಪಾತ್ರಕ್ಕೆ ಪ್ರಬುದ್ಧ ಲುಕ್ ಬೇಕಿತ್ತು. ನಿರ್ಮಾಣ ಸಂಸ್ಥೆಯವರು ಪರಭಾಷೆಯಲ್ಲೂ ಕೂಡ ಹೀರೋಯಿನ್ನ ಹುಡುಕಿದ್ರು. ಕಥೆಯನ್ನು ಯಾರಿಗೆ ಹೇಳಿದ್ರು ಕೂಡ ಒಪ್ತಿದ್ರು. ಅಷ್ಟೊಂದು ಚೆನ್ನಾಗಿದೆ ಇದರ ಕತೆ. ಕೊನೆಗೆ ಕನ್ನಡದ ಹೀರೋಯಿನ್ ಸಂಜನಾ ಆನಂದ್ ಅವರು ಈ ಪಾತ್ರಕ್ಕೆ ಸೂಕ್ತ ಎಂದೆನಿಸ್ತು. ಅವರ ಹಿಂದಿನ ಪಾತ್ರಗಳು ನೋಡಿದರೆ ಸಂಜನಾ ಆನಂದ್ ಅವರು ಒಳ್ಳೆಯ ಪರ್ಫಾರ್ಮರ್ ಆಗಿದ್ದು ಈ ಪಾತ್ರ ಮಾಡಬಲ್ಲರು ಎಂದು ನಮಗೆ ಅನಿಸ್ತು. ಹಾಗಾಗಿ ನಾವು ಸಂಜನಾ ಆನಂದ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಅಂತ ನಮ್ಮ ರಾಮೇನಹಳ್ಳಿ ಜಗನ್ನಾಥ್ ಅವರು ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಜೋಡಿಯಾದ ಬಗ್ಗೆ ಪ್ರತಿಕ್ರಿಯಿಸಿರುವ ನಟಿ ಸಂಜನಾ ಆನಂದ್ ಅವರು, ಗಣೇಶ್ರೊಂದಿಗೆ ನಟಿಸುವುದು ನನ್ನ ಬಹಳ ದಿನದ ಕನಸಾಗಿತ್ತು. ಈ ಹಿಂದೆ 3-4 ಸಿನಿಮಾಗಳಲ್ಲಿ ಆಫರ್ ಬಂದಿದ್ರು. ಕಾರಣಾಂತರಗಳಿಂದ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ನಾನು ಅಭಿನಯಿಸೋದಕ್ಕೆ ಆಗಿರ್ಲಿಲ್ಲ. ನಿರ್ದೇಶಕರಾದ ರಾಮೇನಹಳ್ಳಿ ಜಗನ್ನಾಥ್ ಅವರು ಹೇಳಿದ ಕಥೆಯು ತಕ್ಷಣ ನನ್ನ ರಿಯಲ್ ಲೈಫ್ನ ಮೌಲ್ಯಗಳನ್ನೇ ಹೋಲುವ ಹುಡುಗಿಯ ಪಾತ್ರ ಅನ್ನಿಸ್ತು. ಇಂತಹ ಒಳ್ಳೆ ಪಾತ್ರದ ಮೂಲಕ ಗಣೇಶರ ಜೊತೆ ನಾನು ನಡೆಸುವುದಕ್ಕಾಗಿಯೇ ಮೊದಲಿನ ಪಾತ್ರಗಳೆಲ್ಲ ನನ್ನ ಕೈ ತಪ್ಪಿದ್ವು ಅಂತ ನನಗನ್ನಿಸ್ತಿದೆ. ನಾನು ಇಲ್ಲಿಯವರೆಗೂ ಮಾಡಿದ ಪಾತ್ರಕ್ಕಿಂತ ಈ ಪಾತ್ರ ತುಂಬ ವಿಭಿನ್ನವಾಗಿದೆ. ಮುಂದಿನ ಹಂತದ ಶೂಟಿಂಗ್ಗೆ ಎದುರು ನೋಡ್ತಾ ಇದ್ದೀನಿ. ಇದರ ಮೊದಲ ದೃಶ್ಯ ಗಣೇಶ್ರೊಂದಿಗೆ ಇದ್ರೂ ಕೂಡ ಅವರೆದುರು ನಿಂತು ನಟಿಸುವ ಶಾಟ್ ಇಲ್ಲದ ಕಾರಣ ಹೆಚ್ಚು ಭಯ ಅನಿಸ್ಲಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತೆರೆಯ ಮೇಲೆ ಕಾಣಿಸುವಷ್ಟೇ ನೈಜತೆಯಿಂದ ಬಹಳ ಲೀಲಾಜಾಲವಾಗಿ ನಟಿಸ್ತಾರೆ ಎನ್ನುವುದನ್ನು ಕಣ್ಣಾರೆ ಕಂಡಾಗ ಅದ್ಭುತವೆನಿಸಿತು ಅಂತ ಸಂಜನಾ ಆನಂದ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈ ಸಿನಿಮಾ ಹೆಂಗಪ್ಪ ಅಂದ್ರೆ ನಿಶ್ಚಿತಾರ್ಥದ ನಂತರ ಮತ್ತು ಮದುವೆಗೂ ಮುಂಚೆ ನಡೆಯುವ ಕಥೆಯೇ ತಮ್ಮ ಸುಖಾಗಮನವನ್ನು ಬಯಸುವ. ಮೊದಲ ಹಂತದಲ್ಲಿ 22 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಸೆಪ್ಟೆಂಬರ್ನಲ್ಲಿ 2ನೇ ಹಂತದ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಕುಂದಾಪುರ, ತೀರ್ಥಹಳ್ಳಿ, ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ನಡೆಯಲಿದೆ. ನಂತರದ 8ರಿಂದ 10 ದಿನಗಳ ಕಾಲ ವಿದೇಶದಲ್ಲಿ ಪ್ಲಾನ್ ಮಾಡಿದೀವಿ ಅಂತ ನಮ್ಮ ಈ ತಮ್ಮ ಸುಖಾಗಮನವನ್ನು ಬಯಸುವ ಸಿನಿಮಾದ ನಿರ್ದೇಶಕರಾದ ರಾಮೇನಹಳ್ಳಿ ಜಗನ್ನಾಥ್ ಅವರು ಹೇಳಿದ್ದಾರೆ. ಏನೇ ಆಗಲಿ, ನಮ್ಮ ಸಂಜನಾ ಆನಂದ್ ಅವರು ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಹೀರೋಯಿನ್ ಆಗಿದ್ದಾರೆ. ಈಗಾಗಲೇ ಅವರು ಸಲಗ, ಎಕ್ಕ, ಇನ್ನೂ ಹಲವಾರು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದವು. ಸಂಜನಾ ಆನಂದ್ ಅವರೇ, ನಿಮ್ಮ ಈ
ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ನಟಿಸ್ತಾ ಇರುವ ತಮ್ಮ ಸುಖಾಗಮನವನ್ನು ಬಯಸುವ ಸಿನಿಮಾ. ನೀವು ಕೂಡ ಸುಖಾಗಮನವನ್ನು ಬಯಸಲಿ. ಈ ಸಿನಿಮಾ ಅಭೂತಪೂರ್ವ ಯಶಸ್ಸು ಕಾಣಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.